ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವಾನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸಂಡೇ ಮಾರ್ಚ್ 15th. ಸೊ ನೆನ್ನೆ ಮಾಡಿದ್ದು ಬ್ಲಾಗು ಹೇಗಿತ್ತು ನನ್ನ ಡೇ ಕಂಪ್ಲೀಟ್ ಆಗಿ ಅನ್ನೋದನ್ನು ಇವತ್ತೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಉಸ್ಕೂರ್ ಜಾತ್ರೆ ಇದೆ, ಹೋಗಬೇಕು. ಆ ಒಂದು ಎಕ್ಸೈಟ್ಮೆಂಟ್ ಅಂತೂ ವರ್ಷಕ್ಕೊಂದ್ಸಲ ಹೇಗಿರುತ್ತೆ ಅಂತ ಹೇಳಿದ್ರೆ ಮಸ್ತಾಗಿರುತ್ತೆ. ಸೊ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಮದ್ದೂರಮ್ಮನ ಜಾತ್ರೆನ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಅದ್ರ ಜೊತೆಗೆ ನನ್ನ ಟ್ಯೂಷನ್ ಮಕ್ಕಳಿಗೆ ಎಕ್ಸಾಮ್ಸ್ ಕೂಡ ಇರೋದ್ರಿಂದ ಸಂಡೇ ಕೂಡ ನಾನು ಕ್ಲಾಸಸ್ ತೊಗೋಬೇಕಾಗಿತ್ತು. ಸೊ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಸಂಡೇ ಆದ್ರೂ ಏನು ಮಾಡೋದು, ರೆಸ್ಟೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ವಾಕೌಟ್ ಡಯಟ್ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆ್ಯಂಡ್ ತುಂಬ ಬ್ಯಾಲೆನ್ಸ್ಡಾಗಿ ಲೈಫ್ ಹೋಗ್ತದೆ ಅಂತ ಹೇಳ್ಬೋದು. ಯುಗಾದಿ ಹಬ್ಬಕ್ಕಿಂತ ಕ್ಲೀನಿಂಗೇ ಶುರು ಆಗಿಲ್ಲ. ಅಷ್ಟು ಬೇಗ ರಾಜು ಹಬ್ಬಕ್ಕೆ ಏನೇನು ಬೇಕು, ತರಕಾರಿ ಹಾಗೆ ಒಬ್ಬಟ್ಟಿನ ಐಟಮ್ಸು, ಕೆಲವೊಂದು ರೇಷನ್ ಐಟಮ್ಸ್ ಅಂತ ಇರುತ್ತಲ್ಲ, ಸೊ ಅದನ್ನ ಎಲ್ಲನೂ ಬಿಫೋರೇ ತಂದುಬಿಟ್ಟಿದ್ರು. ಬಿಕಾಸ್ ನಮಗೆ ಸಂತೆ ಅನ್ನೋದು ಬರೋದೇ ಚಿಕ್ಕ ತಿರುಪತಿ. ಸೊ ಅದು ಇನ್ನೀಗ ಥರ್ಸ್ಡೇನೇ ಹಬ್ಬ ಇರೋದ್ರಿಂದ ಸ್ಯಾಟರ್ಡೇಗೆ ನಮಗೆ ಆ ಸಂತೆ ಸಿಗೋದಿಲ್ಲ. ಸೊ ಸಾಕಷ್ಟು ಜನ ಶಾಪಿಂಗ್ ಮಾಡಿದ್ರಂತೆ. ನಾನು ಹೋಗಿರಲಿಲ್ಲ ಈ ಸಲ, ಅವರೇ ಹೋಗಿದ್ರು. ನಾನು ಏನೇನು ಬೇಕು ಅಂತ ಲೀಸ್ಟ್ ಮಾಡಿ ಕೊಟ್ಟಿದ್ದೆ. ಸೊ ಸ್ಯಾಟರ್ಡೇ ಈವ್ನಿಂಗೇನೆ ತೊಗೊಂಡು ಬಂದಿದ್ರು. ಸೊ ಸಂಡೇ ಮಾರ್ನಿಂಗ್ ಇದೊಂಥರ ಸಖತ್ ಕೆಲಸ ಆಗಿಬಿಟ್ಟಿತ್ತು ನಮಗಂತೂ 1 ಅವರು. ಸೊ ಅದಕ್ಕೆ ಲಡ್ಡು ಬಿಟ್ಟು ಇಬ್ಬರೂ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಹೆಣ್ಮಕ್ಳೇ ಅಲ್ಲ ನೋಡಿ, ಗಂಡ್ಮಕ್ಳು ಕೂಡ ತಾಯಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳ್ಕೊಡೋದು ಆ್ಯಂಡ್ ನಾವು ಅವ್ರಿಗೆ ಯಾವ ರೀತಿ ಇರಬೇಕು, ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗೋದು ಅನ್ನೋದನ್ನು ನಾವು ಹೇಳ್ಕೊಟ್ರೆ ಖಂಡಿತವಾಗ್ಲೂ ಗಂಡ್ಮಕ್ಳು ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಅಷ್ಟೇ ಚೆನ್ನಾಗಿ ಬೆಳೀತಾರೆ ಕೂಡ. ಸೊ ಆಯಿತಾ. ಸೊ ನಾನು ಮಾರ್ನಿಂಗ್ ಅಪ್ ಟು 8:30ವರೆಗೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀನಿ. ಬಿಕಾಸ್ ದಟ್ ABC ಜ್ಯೂಸ್ ಇದೆಯಲ್ಲ, ಸೊ ತುಂಬ ಫಿಲ್ಲಿಂಗ್ ಆಗಿರುತ್ತೆ ಹೊಟ್ಟೆಲಿ ಆ್ಯಂಡ್ ತುಂಬ ಹೆಲ್ದಿ ಕೂಡ ಹೌದು. ಬಿಸಿನೀರು ಬದಲಿಗೆ ಒಂದು ABC ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಸೊ ಇದ್ರ ಡೀಟೇಲ್ಸ್ ಎಲ್ಲ ನಾನು ಯಾವ್ಯಾವ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನಾನು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಪ್ಲೀಸ್ ಡೂ ಚೆಕ್ ಇಟ್ ಔಟ್. ನಿಮಗೆ ಅಲ್ಲಿ ಇನ್ನೂ ಸಖತ್ ಇನ್ಫಾರ್ಮೇಷನ್ಸ್ ಎಲ್ಲ ಡೈಲಿ ಸಿಗುತ್ತೆ. ಆ್ಯಂಡ್ ಸಂತೆಗೆ ತರಕಾರಿ ಜೊತೆಗೆ ಈ ರೀತಿ ಸ್ಪೈಸಸ್ ಕೂಡ ತೊಗೊಂಡು ಬಂದುಬಿಡ್ತಾರೆ. 20 ರೂಪಿಗೆ ಎಷ್ಟು ಕ್ವಾಂಟಿಟಿ ಕೊಡ್ತಾರೆ ಗೊತ್ತಾ, ಬೆಸ್ಟ್ ಅನಿಸುತ್ತೆ. ಸೊ ನಾವು ಪ್ರತಿ ಸಲ ಸಂತೆಯಲ್ಲೇ ತೊಗೊಳ್ತೀವಿ ಆ್ಯಂಡ್ ಪ್ರತಿ ವಾರನೂ ತೊಗೊಳ್ಳಲ್ಲ, ಆಲ್ಟರ್ನೇಟಿವ್ ವೀಕ್ಸಲ್ಲಿ ತೊಗೊಳ್ತೀವಿ. ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಕ್ಲೀನಿಂಗು ಆ್ಯಂಡ್ ಡೀಪ್ ಆರ್ಗನೈಸೇಷನ್ನು ಎಲ್ಲನೂ ಮನೆಯದು ಸ್ಟಾರ್ಟ್ ಮಾಡಬೇಕು. ಐ ಥಿಂಕ್ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಮಂಡೆಯಿಂದ ಶುರು ಮಾಡಬೇಕು ಕ್ಲೀನಿಂಗ್. ಇನ್ನೂ 3 ಡೇಸ್ ಅಷ್ಟೇ ಇರೋದು ಹಬ್ಬಕ್ಕೆ. ಬಟ್ ಎನಿವೇಸ್ ಮಾಡ್ತೀನಿ. ಆಂಟಿ ಕೂಡ ನಂಗೆ ಹೆಲ್ಪಿಗೆ ಬರ್ತಾರಲ್ವ ಮನೆಗೆ, ಮೇಡು ಸ್ವಲ್ಪ ಈಸಿನೇ ಆಗುತ್ತೆ. ಆ್ಯಂಡ್ ತುಂಬ ಸಾಮಾನೆಲ್ಲ ನಾನು ಏನೂ ಇಟ್ಕೊಂಡಿಲ್ಲ. ಬಿಕಾಸ್ ಮನೆ ಒಕೆಟ್ ಆಗಬೇಕಾದ್ರೆ ಅಂದರೆ ಮನೆ ಖಾಲಿ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲನೂ ನಾನು ಸ್ಟೋರೇಜ್ ಸ್ಪೇಸ್ ಹತ್ರ ಎಲ್ಲನೂ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ. ಅದು ನಾನು ಕ್ಲೀನಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಆ್ಯಂಡ್ ಈ ರೀತಿ ಏನದು 2-in-1 ಡ್ರಾಯರ್ಸ್ ಥರ ಬರುತ್ತಲ್ಲ ಮೀಶೋದಲ್ಲಿ. ಸೊ ಸದ್ಯಕ್ಕೆ ಈ ಒಂದು ಸ್ಟೋರೇಜ್ ಬಾಕ್ಸಸ್ಸಲ್ಲೇ ನಾನು ನನ್ನ ಒಂದು ರೇಷನ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋ ಥರ ಸ್ಪೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಎಲ್ಲ ಫಿಲ್ ಮಾಡಿಟ್ಟು ಆ್ಯಂಡ್ ಮಸಾಲೆ ಪ್ಯಾಕೆಟ್ಸ್ ಎಲ್ಲನೂ ನಾವು ಯಾವುದೇ ರೀತಿ ಹೋಮ್ ಮೇಡ್ ಮಾಡ್ಕೊಳ್ತಾ ಇಲ್ಲ. ಸುಮಾರು ವರ್ಷಗಳೇ ಆಗೋಯಿತು. ಎಲ್ಲಿ ಅತ್ತೆ ಇದ್ದಿದ್ರೆ ಕೂಡ ಅವರು ಮಾಡಿ ಕೊಡ್ತಿದ್ರು, ಇನ್ನು ಅಮ್ಮ ಅಂತೂ ಮಾಡ್ಕೊಳ್ಳಲ್ಲ. ಅಮ್ಮ ನಮಗಿನ್ನ ಒಂದು ಲೆವೆಲ್ ಮೇರೆ ಅಫಿಷಿಯಲ್. ಅವರು ಕೂಡ ಪ್ಯಾಕೆಟ್ಸೇ ಯೂಸ್ ಮಾಡೋದು ಆ್ಯಂಡ್ ಆಚಿ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಸದ್ಯಕ್ಕೆ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಅದನ್ನು ಕೂಡ ನಾನೆಲ್ಲ ಒಂದು 50 ಗ್ರಾಮ್ 100 ಗ್ರಾಮ್ ತರಿಸಿದ್ದೆ. ಸೊ ಅದನ್ನು ಕೂಡ ಎಲ್ಲ ಫಿಲ್ ಮಾಡಿಬಿಟ್ಟು ಆ್ಯಂಡ್ ಬಿಫೋರ್ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ನಮಗೂ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಫುಡ್ ಅಂದರೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಂಗೆ ಯಾವಾಗಲೂ ಹಾಗೇ ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದ್ರೆ ಇದೆಲ್ಲ ಬೇಸಿಕ್, ಎಲ್ಲ ಹೆಣ್ಮಕ್ಳಿಗೂ ಗೊತ್ತೇ ಇರೋದು. ಸೊ ಹಾಗೆ ಎಲ್ಲ ಸ್ವಲ್ಪ ಸಾಮಾನೆಲ್ಲ ಇತ್ತು, ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಎಂಟೈರ್ ಕ್ಲೀನ್ ಮಾಡಿ ಆ್ಯಂಡ್ ವರ್ಕೌಟಲ್ಲೂ ಕೂಡ ಇರೋದ್ರಿಂದ ಡಯಟಲ್ಲಿ ಒಂದು 8:30 ಬಿಟ್ವೀನ್ 9 ಒಳಗಡೆ ನನ್ನ ಬ್ರೇಕ್ಫಾಸ್ಟ್ ಎದ್ಬಿಡುತ್ತೆ. ಆ್ಯಂಡ್ ಸುಮಾರು ಜನ ಅಂತ ಹೇಳೋದಕ್ಕಿಂತ ಕೆಲವೊಬ್ಬರು ಕೂಡ ಕೇಳ್ತಾ ಇದ್ರು, ಏನು ವರ್ಕೌಟ್ ಮಾಡ್ತೀರಾ, ಏನು ಡಯಟ್ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗಿದ್ದೀರಾ, ಸಣ್ಣ ಆಗಿದ್ದೀರಾ, ಟಿಪ್ಸ್ ಶೇರ್ ಮಾಡಿ ಅಂತ. ಸೊ ಇನ್ನೂ ಹೋಗಬೇಕು, ನಾನು ಅದ್ರ ಬಗ್ಗೆ ಎಲ್ಲ ಇನ್ನೂ ಫಾಲೋ ಅಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿದ್ರೆ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಾನು ಏನು ಮಾಡ್ತಿದ್ದೀನಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಶೇರ್ ಮಾಡೋ ಅಂತ ಇನ್ನೂ ಆ ಒಂದು ಪ್ಲ್ಯಾನಿಂಗಲ್ಲಿ ಇಲ್ಲ.
ಸೊ ನನ್ನ ಒಂದು ಟಾರ್ಗೆಟ್ ರೀಚ್ ಆದಮೇಲೆ ಖಂಡಿತ ನಾನು ಏನೇನು ಮಾಡ್ತಾ ಇದ್ದೇನೆ ಅಂತ ಶೇರ್ ಮಾಡ್ತೀನಿ ಆಯಿತಾ. ಸೊ ಬ್ರೇಕ್ಫಾಸ್ಟ್ಗೆ ಪಪಾಯ ತಿಂತಾ ಇದ್ದೀನಿ. ರಾಜುಗೊಂದು ಸ್ವಲ್ಪ ಕೆಲಸ ಇತ್ತು, ಜೊತೆಗೆ ಹಾಗೆ ನಾನ್ ವೆಜ್ ಎಲ್ಲ ತೊಗೊಂಬರ್ತೀನಿ ಅಂತ ಹೊರಗಡೆ ಹೋಗಿದ್ರು. ಬಿಟ್ವೀನಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮುಗಿಸಿ ವಿತಿನ್ 9 o'clockಗೆ ಬ್ರೇಕ್ಫಾಸ್ಟ್ ಕೂಡ ಪಪಾಯನ ಕಟ್ ಮಾಡಿ ತಿಂತಾ ಇದ್ದೀನಿ. ಫುಲ್ಲು ಎಲ್ಲ ತಿನ್ಬಿಡಲ್ಲ, ಸೊ ಕಟ್ ಮಾಡಿ ಮತ್ತೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಮತ್ತು ಅದರ್ ಡೇ ಕೂಡ ತಿಂತೀನಿ. ಬಟ್ ಫ್ರೂಟ್ಸ್ ಎಲ್ಲನೂ ಅಷ್ಟೇ ತುಂಬ ಸ್ಟೋರ್ ಮಾಡಿ ತಿನ್ನೋದಿಲ್ಲ. ಆ ಟೈಮ್ಗೆ ಏನೇನು ಬೇಕೋ ಅಷ್ಟೇ ತಿಂತೀನಿ. ಸೊ ರಾಜು ಬರ್ತಾ ಮಕ್ಕಳಿಗೆ ತಟ್ಟೆ ಇಡ್ಲಿ ಹಾಗೆ ವಡೆ ಎಲ್ಲ ತೊಗೊಂಡು ಬಂದಿದ್ರು. ಲಡ್ಡುಗಂತೂ ತುಂಬ ಇಷ್ಟ. ನಮ್ಮ ಚಿಕ್ಕ ತಿರುಪತಿ ಏರಿಯಾದಲ್ಲಿ ಒಂದು ಹೋಟೆಲ್ ಇದೆ, ನಂಗೆ ಅದು ನೇಮ್ ನೆನಪಾಗ್ತಿಲ್ಲ. ಸೊ ಸಖತ್ತಾಗಿ ಮಾಡ್ತಾರೆ. ಅಲ್ಲೇ ಅಂತೂ ಬಿಸಿ ಬಿಸಿ ತೊಗೊಂಡು ತಿಂದರೆ ಅಂತೂ ಇನ್ನೂ ಮಸ್ತಾಗಿರುತ್ತೆ. ಸೊ ಯಾರೆಲ್ಲ ಚಿಕ್ಕ ತಿರುಪತಿ ಅರೌಂಡಲ್ಲಿ ನನ್ನ ವ್ಲಾಗ್ಸ್ ಏನಾದರೂ ನೋಡ್ತಾ ಇದ್ದರೆ, ಆ ಒಂದು ಹೋಟೆಲ್ ನೇಮ್ ನಿಮಗೆ ಗೊತ್ತಿದ್ರೆ ಅದು ಟೆಂಪಲ್ ಮುಂದೆನೇ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಯಾರೆಲ್ಲ ತಿಂದಿಲ್ಲ ಹೋಗಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಇನ್ನು ಟ್ಯೂಷನ್ ಕ್ಲಾಸ್ ನಂಗೆ ಅರೌಂಡ್ 11ಗೆಲ್ಲ ಶುರು ಆಗುತ್ತೆ. ಬಿಟ್ವೀನಲ್ಲಿ ಎಲ್ಲ ಕುಕಿಂಗ್ ಮಾಡೋಣ ಅಂತ ಹೇಳಿ ಚಿಕನ್ ಸಾಂಬಾರು ಹಾಗೆ ಬಿರಿಯಾನಿ ಎರಡೂ ಮಾಡಿಟ್ಟೆ. ವಿಷಿಲ್ಸ್ ಎಲ್ಲ ಕೂಗಾದ್ಮೇಲೆ ಕ್ಲಾಸ್ ಹೋಗಿದ್ದು. ಸೊ ಕೆಲವೊಬ್ರು ಕೇಳ್ತಾ ಇದ್ರು ಏನು ಟ್ಯೂಷನ್ ಮಾಡ್ತೀರಾ ಏನು ಅಂತ. ಸೊ ಆ್ಯಸ್ ಪರ್ ನಾನು ಜಾಸ್ತಿ ಕಾಲೇಜ್ ಮಕ್ಕಳಿಗೆ ತೊಗೊಳ್ತಾ ಇದ್ದಿದ್ದು ಕಾಮರ್ಸ್ ಬೇಸ್ಡ್ ಕೋರ್ಸ್ಗೆ. ಬಟ್ ಈಗ ಕೆಲವೊಬ್ಬರು ಎಲ್ಲ ಡ್ರಾಪ್ ಆಗಿದ್ದಾರೆ. ಸೊ ಹಾಗಾಗಿ ಸ್ಕೂಲ್ ಸ್ಟೂಡೆಂಟ್ಸಿಗೆ ತೊಗೊಳ್ತೀನಿ. ಎಕ್ಸಾಮ್ಸ್ ಕೂಡ ನಡೀತಾ ಇರೋದ್ರಿಂದ ಆಬ್ವಿಯಸ್ಲಿ ಮಂಡೇ ಕೂಡ ನೆಕ್ಸ್ಟ್ ಸಬ್ಜೆಕ್ಟ್ಸ್ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಸಂಡೇ ಕೂಡ ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೆ. ಸೊ ಅದೆಲ್ಲ ನನಗೂ ಇನ್ನೂ ಕಲಿಯೋದು ಜಾಸ್ತಿನೇ ಇರುತ್ತೆ. ಏನೇ ಆಗಲಿ ಫ್ರೀಯಾಗಂತೂ ಇರಬಾರ್ದು, ಎಂಗೇಜಿಂಗ್ ಆಗಿರಬೇಕು. ಹೆಣ್ಮಕ್ಳಂತೂ ಯಾರ ಮೇಲೂ ಡಿಪೆಂಡೆಡ್ ಆಗಂತೂ ಇರಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಕೆಲಸ ನಾವು ನೋಡ್ಕೊಳ್ಳೇಬೇಕಾಗುತ್ತಲ್ವ. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಈ ರೀತಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಜೊತೆಗೆ ನಾವು ಹೋಗ್ತಾ ಇದ್ವಿ, ನಾನು ಮೊದಲೇ ವ್ಲಾಗ್ ಶುರುವಲ್ಲೇ ಹೇಳ್ದಂಗೆ ಐತಿಹಾಸಿಕ ಜಾತ್ರೆ ಮದ್ದೂರಮ್ಮನ ಜಾತ್ರೆಗೆ. ಸೊ ಈ ಸಲ ಅಂತೂ ತುಂಬ ಕುರ್ಜಿಗಳು ಬಂದಿತ್ತು, ಅಂದರೆ ರಥಗಳು, ತೇರುಗಳು. ಯಾರ್ಯಾರು ನಿಮ್ಮ ಅರ್ಥದಲ್ಲಿ ಹೇಳ್ತೀರಾ. ಸೊ ಅದೇ ಥರ ಆ್ಯಂಡ್ ನಾವು ಹೇಳ್ತೀವಿ ಕುರ್ಜಿಗಳು ಅಂತ. ಸೊ ನಾವು ಮನೆ ಬಿಟ್ಟಾಗ ಅರೌಂಡ್ 4:15 ಆಗಿಬಿಟ್ಟಿತ್ತು. ಯಾಕಂದರೆ ನಾನ್ ವೆಜ್ ತಿಂದಿದ್ವಲ್ಲ, ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮನೇಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ನಾವು ಹೊರಟಿದ್ದು. ಸೊ ಆನ್ ದ ವೇನೆ ಸೋಂಪುರ್ ಗೇಟ್ ಹತ್ರ ಆಶಾ ಟಿಫನ್. ಸೊ ಇದಂತೂ ಒಂದು ಬೆಸ್ಟ್ ಪ್ಲೇಸ್. ನನಗೂ ರಾಜುಗಂತೂ ತುಂಬಾ ಇಷ್ಟ. ಎಲ್ಲ ಡೆಸರ್ಟ್ಸ್ ಆಗಿರ್ಬೋದು ಆ್ಯಂಡ್ ಸ್ನ್ಯಾಕ್ಸ್ ಆಗಿರ್ಬೋದು, ಒಳ್ಳೆ ಫುಡ್ ಆಗಿರ್ಬೋದು. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಸೊ ಕಾಫಿ ಕುಡಿದು ಮಕ್ಕಳಿಬ್ರು ಹಾಗೆ ಡೆಸರ್ಟ್ ತಿಂದರು. ಸೊ ಸ್ವಲ್ಪ ಟೈಮಲ್ಲಿ ಸ್ಪೆಂಡ್ ಮಾಡಿ ಆ್ಯಂಡ್ ರಾಜುಗೊಬ್ಬರು ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು. ಸೊ ಅವರು ಬಂದರು, ಅವ್ರನ್ನೂ ಕೂಡ ಮೀಟ್ ಮಾಡಿಕೊಂಡು ಆಮೇಲೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾವು ಹೋಗಿದ್ದು ಧ್ವಂಸಂದ್ರ ಇಂದ ನಮ್ಗೆ ಹತ್ರ ಆಗುತ್ತೆ ಹುಸ್ಕೂರಿಗೆ. ಸ್ವಲ್ಪ ದೂರನೇ ಆಗುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ, ಬಟ್ ಹೋಗಲೇಬೇಕಲ್ವ, ಜಾತ್ರೆ ಅಂದಮೇಲೆ ದೂರ ಹತ್ರ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಬಟ್ ಸಂಜೆ ಟೈಮ್ ಹೋದ್ವಿ ಬಿಸಿಲೆಲ್ಲ ತೀರಿಸ್ಕೊಂಡು. ಸೊ ಅದಂತೂ ಬೆಸ್ಟ್ ಥಿಂಗ್, ಜಾತ್ರೆಗಳಲ್ಲಿ ಮಧ್ಯಾಹ್ನ ಹೋಗಲೇಬಾರ್ದು. ಸೊ ಸಂಜೆ ಹೋದ್ವಿ ಆ್ಯಂಡ್ ಆನ್ ದ ವೇನೇ ಹೋಗಬೇಕಾದ್ರೆ ಕೆಲವೊಬ್ರು ಜಾತ್ರೆ ಮುಗಿಸ್ಕೊಂಡು ಬರ್ತಾಯಿದ್ರು, ಕೆಲವೊಬ್ಬರೆಲ್ಲ ಜಾತ್ರೆಗೆ ಹೋಗ್ತಾಯಿದ್ರು. ಜನ ಅಂತೂ ಹೆಂಗಿದ್ರು ಅಂತ ಹೇಳಿದ್ರೆ ರೋಡ್ ಉದ್ದಕ್ಕೂ ಜನ, ಅಷ್ಟು ಜನ. ಬಟ್ ಈ ಒಂದು ಉಸ್ಕೂರಿನ ಜಾತ್ರೆ ಎಷ್ಟೋ ಒಂದು ಊರುಗಳು, ಸುತ್ತಮುತ್ತ ಊರುಗಳಿಗೆ ಊರಹಬ್ಬ ಆಯಿತಾ. ಆ್ಯಂಡ್ ಆ ದಿನ ಅಂದರೆ ಸಂಡೇ ಮಟನ್ ಫಂಕ್ಷನ್ಸ್ ಊಟ ಕೂಡ ಇತ್ತು ಅಂತ ಅನಿಸುತ್ತೆ. ಸೊ ಎಲ್ಲರ ಮನೆಗಳ ಹತ್ರನೂ ಪೆಂಡಲು ಅದೆಲ್ಲ ಒಂದು ನೋಡೋದಕ್ಕೆ ಖುಷಿ ಅನಿಸುತ್ತೆ ಗೊತ್ತಾ. ಲೈಕ್ ಈಗ ಶಿವರಾತ್ರಿ ಹಬ್ಬದಿಂದ ಹಿಡಿದು ಮೇ ಮಿಡ್ ಮಂತ್ವರೆಗೂ ಈ ರೀತಿ ಎಲ್ಲ ಊರುಗಳಲ್ಲೂ ಊರಹಬ್ಬ ಇರುತ್ತೆ, ನನಗೆ ಗೊತ್ತಿರೋ ಹಾಗೆಯೇ. ಆ್ಯಂಡ್ ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದಾರೆ, ನಿಮ್ಮ ಊರುಗಳಲ್ಲೂ ಕೂಡ ಊರಹಬ್ಬ ಆಯಿತಾ, ಹೇಗೆಲ್ಲ ಆಚರಿಸಿದ್ರಿ ಅನ್ನೋದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ ಸ್ಕೂಲ್ಗೆ ರೀಚ್ ಆದ್ವಿ. ಒಂದು 4:15ಗೆ ಮನೆ ಬಿಟ್ಟಾಗ ನಾವು ಅಲ್ಲಿ ಹೋಗೋಷ್ಟರಲ್ಲಿ 5:10 ಅರೌಂಡ್ ಆಗಿತ್ತು. ಇನ್ನೇನು ಸೂರ್ಯ ಮುಳುಗೋ ಹೊತ್ತು. ಬಟ್ ಆದ್ರೂ ಈ ಸಲ ಮಳೆ ಇಲ್ಲ, ಗಾಳಿ ಇಲ್ಲ, ಅದ್ಭುತವಾಗಿ ಎಲ್ಲ ತೇರುಗಳು ಮದ್ದೂರಮ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತಿದ್ದನ್ನು ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಅದ್ಭುತವಾಗಿತ್ತು. ತುಂಬ ಮನಸ್ಸಿಗೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಇದೆಲ್ಲ ನಮ್ಮ ಒಂದು ಪ್ರೈಡ್ ಆಫ್ ಕರ್ನಾಟಕ ಅಲ್ವಾ, ನಮ್ಮ ಕರ್ನಾಟಕದ ಹೆಮ್ಮೆ ಈ ಒಂದು ಜಾತ್ರೆಗಳು ಎಲ್ಲನೂ.
ಟೆಂಪಲ್ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಕ್ಯೂ ನೋಡ್ಬೋದು ನೀವು, ಆ್ಯಂಡ್ ಮಕ್ಳಿಗಂತೂ ಕರ್ಕೊಂಡು ಹೋಗಿ ದರ್ಶನ ಮಾಡೋದಕ್ಕಾಗಲ್ಲ. ಸರಿ ಮತ್ತೊಂದು ದಿನ ಹೋಗೋಣ ಅಂತ ಹೇಳಿ ಅಲ್ಲೇ ರಥಗಳೆಲ್ಲ ನಿಂತಿತ್ತಲ್ಲ ಅಲ್ಲೇ ನಮಸ್ಕಾರ ಮಾಡಿಕೊಂಡು, ಹಾಗೆ ಮುಂದೆಗಡೆ ಗರುಡ್ಗಂಬ ಅಂತ ಇರುತ್ತಲ್ವ ದೇವರ ಸ್ಥಾನದ ಮುಂದೆ, ಸೊ ಅಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಆ್ಯಂಡ್ ತುಂಬ ಪ್ರೈಸಸ್ ಇದೆ. ಆ್ಯಂಡ್ ಎಷ್ಟು ಜನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನುಗ್ಲು. ರಾಜು ಅಂತ ಹೇಳ್ತಾ ಇದ್ರು, ನಿಜವಾಗ್ಲೂ ಪೂಜೆ ನೀನು ನಿಜವಾಗ್ಲೂ ಮಾಡಲೇಬೇಕಾ, ಇನ್ನೊಂದು ದಿನ ಬರೋಣ ಅಂತ. ಬಟ್ ನನಗೇನೋ ಮನ್ಸು ಕೇಳಲೇ ಇಲ್ಲ. ಅಟ್ಲೀಸ್ಟ್ ದೇವ್ರ ಮುಂದೆ ಇರೋ ಕಂಬಕ್ಕಾದರೂ ಪೂಜೆ ಮಾಡಲೇಬೇಕು ಅಂತ ಹೇಳಿ ಪೂಜೆ ಸಾಮಾನು ತೊಗೊಂಡು ಅಲ್ಲೇ ಪೂಜೆ ಮಾಡಿ ಬಂದ್ವಿ. ಸೊ ಆನ್ ದ ವೇನೇ ಬರಬೇಕಾದ್ರೆ ಕೆಲವೊಬ್ರು ನನ್ನ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಸಿಕ್ಕಿದ್ರು. ಅವನು ಕೂಡ ಮಾತಾಡಿದೆ, ಬಟ್ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಗುರ್ತು ಹಿಡಿದು ಮಾತಾಡ್ತಾರಲ್ಲ, ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಆ್ಯಂಡ್ ಯಾರಾದರೂ ಆ ವ್ಲಾಗ್ ನೋಡ್ತಿದ್ರೆ, ಈ ವ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಗುರ್ತು ಹಿಡಿದು ಬಂದು ಮಾತಾಡಿದ್ದಕ್ಕೆ. ಆ್ಯಂಡ್ ಜಾತ್ರೆ ಅಂತ ಹೇಳಿದ್ಮೇಲೆ ಸಣ್ಣ ಪುಟ್ಟ ಶಾಪಿಂಗ್, ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗಬಾರ್ದು, ಮದುವೆಗೆ ಹೆಂಡ್ತಿನ ಕರ್ಕೊಂಡು ಮದುವೆಗೆ ಹೋಗಬಾರ್ದು ಅಂತಾರಲ್ಲ, ಆಗ ಅದಂತೂ ಎಷ್ಟು ಸತ್ಯ ಆಗ್ಬಿಡುತ್ತೆ ಗೊತ್ತಾ. ಲಡ್ಡು ಬುಡ್ಡುಗಂತೂ ಯಾವ ಅಂಗಡಿ ನೋಡಿದ್ರು ನಂಗೆ ಅದು ಬೇಕು ಇದು ಬೇಕು, ಎಷ್ಟೇ ತೊಗೊಂಡು ಬ್ಯಾಗ್ ಫಿಲ್ ಮಾಡ್ಕೊಳ್ತಾ ಇದ್ರು ಇಲ್ಲೂ ಬೇಕಾ ಅದು ಬೇಕಿದ್ದು ಬೇಕು ಅಂತ ತೊಗೊಳ್ತಾ ಇದ್ರು. ಬಟ್ ಮಕ್ಕಳಲ್ವಾ, ಎಲ್ಲನೂ ಕೊಡ್ಸೋಕ್ಕಾಗಲಿಲ್ಲ ಅಂತ ಅಂದ್ರೂ ಏನಾದರೂ ಒಂದು ನಮಗೂ ಇಷ್ಟ ಆಗಬೇಕು, ಅವ್ರಿಗೂ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದಾದರೆ ತಗೊಳ್ತಾ ಇದ್ವಿ. ಆ್ಯಂಡ್ ಇನ್ನೂ ಸಂಜೆ ಆಗ್ತಾ ಇತ್ತು, ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ ಮಾಡಿದ್ರು ಅನ್ಸುತ್ತೆ, ಇನ್ನೂ ಜನ ಜಾಸ್ತಿ ಆಗ್ತಾಯಿದ್ರು. ಬಟ್ ಹೊರಗಡೆಯಿಂದ ನೋಡಿ ಆ ವ್ಯೂ ಇದೆಯಲ್ಲ, ಎಲ್ಲ ತೇರುಗಳು ನಿಂತಿರೋದು ನೋಡೋದಕ್ಕೆ ಅಪ್ಪಾ ಎಷ್ಟು ಒಂಥರ ಖುಷಿ ಆಗ್ತಾಯಿತ್ತು ಅಂತ ಹೇಳಿದ್ರೆ, ಹೋದ ಸಲ ಆ ರೀತಿ ಘಟನೆ ನಡೆದಿದ್ದಕ್ಕೂ ಈ ಸಲ ಇಷ್ಟು ರಥೋತ್ಸವಗಳು ಒಂದೇ ಥರ ನಿಂತಿರೋದಕ್ಕೂ, ಆ್ಯಂಡ್ ತುಂಬ ತೇರುಗಳೆಲ್ಲ ಬಂದು ಅಂದರೆ ಇನ್ನೂ ಸ್ವಲ್ಪ ಮೇಲೆ ಬರುತ್ತೆ, ಆಟ ಆಡೋದೆಲ್ಲ ಹಾಕಿರ್ತಾರಲ್ವ ಅಲ್ಲಿ ನಿಂತಿತ್ತು. ಸೊ ಅಲ್ಲೆಲ್ಲ ನಾವು ಹೋಗೋಕ್ಕಾಗಲಿಲ್ಲ, ನಡ್ಕೊಂಡೇ ಓಡಾಡೋಕ್ಕಾಗ್ತಿರ್ಲಿಲ್ಲ ಜಾತ್ರೆಯಲ್ಲಿ. ಇನ್ನು ಗಾಡಿ ತೊಗೊಂಡು ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಮನಸ್ಸಿಂದ. ಸೊ ನೋಡಿ ನಂಗೆ ಅಷ್ಟಾದರೂ ಸ್ವಲ್ಪ ಸ್ಪೇಸ್ ಸಿಕ್ತು ಪೂಜೆ ಮಾಡೋದಕ್ಕೆ. ಸೊ ರಾಜು ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ರು. ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಕಡ್ಡಿ ಹಚ್ಚಿ ಮನಸಾರೆ ಮಧುರಂಬನ ಬೇಡ್ಕೊಂಡು ಆ ತಾಯಿನ ಒಳಗಡೆ ದೇವರನ್ನ ಹಾಗೆ, ಯಾಕಂದರೆ ಕೆಲವೊಂದು ರೀಲ್ಸ್ ಎಲ್ಲ ತುಂಬ ಪಾಪ್ ಆಗ್ತಿತ್ತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೇ ಬರೀ ತೇರುಗಳೆಲ್ಲ ಯಾವ ರೀತಿ ಬಂತು, ಪೂಜೆ ಎಲ್ಲ ಹೇಗೆ ನಡೀತಿದೆ, ಒಳಗಡೆ ಅಮ್ಮನ ಅಲಂಕಾರ ಹೇಗಿದೆ, ಅದನ್ನ ಎಲ್ಲನೂ ನೋಡಿದ್ದಾಯ್ತಾ. ಸೊ ಅದನ್ನೆಲ್ಲ ನೆನೆಸ್ಕೊಂಡೇ ಪೂಜೆ ಮಾಡಿದ್ದಾಯಿತು. ಸೊ ಹಾಗೆ ಆನ್ ದ ವೇ ಬರ್ತಾ ನಾನು ಸ್ವಲ್ಪ ಸಣ್ಣ ಪುಟ್ಟ ಬಳೆ ಕ್ಲಿಪ್ಸ್ ಎಲ್ಲ ಬೇಕು ಅಂತ ಅನಿಸ್ತು. ಆ್ಯಂಡ್ ಕ್ವಾಲಿಟಿಯಾಗಿ ಕೂಡ ಇತ್ತು, ಬಟ್ ಪ್ರೈಸ್ ಏನು ಕಮ್ಮಿ ಇರಲಿಲ್ಲ, ಜಾಸ್ತಿನೇ ಇತ್ತು. ಸೊ ಅದನ್ನು ಕೂಡ ಕೆಲವೊಂದು ಪರ್ಚೇಸ್ ಮಾಡಿದೆ. ಅಂದರೆ ಬಳೆನೇ ನಾನು ಚೆನ್ನಾಗಿರೋದು ಪರ್ಚೇಸ್ ಮಾಡಿದ್ದು. ಕ್ಲಿಪ್ಪೆಲ್ಲ ನಂಗೆ ಗೊತ್ತಿಲ್ಲ ಅದಾದಮೇಲೆ ಏನೇನು ತೊಗೊಂಡೆ ಅಂತ. ಸೊ ಸದ್ಯಕ್ಕೆ ಅಷ್ಟೇ ತೊಗೊಂಡೆ. ಆ್ಯಂಡ್ ಇನ್ನು ಯಾರಿಗೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ, ಇನ್ನು ನೆಕ್ಸ್ಟ್ ಸ್ಯಾಟರ್ಡೆ 9 ದಿನದವರೆಗೂ ಇದೇ ಥರ ಜನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಜಾತ್ರೆ ಅಂತೂ ಇರುತ್ತೆ, ಬಿಕಾಸ್ ಆ ತೇರುಗಳೆಲ್ಲ ಮತ್ತೆ ಆ ಊರುಗಳಿಗೆ ಹೋಗೋವರೆಗೂ ಇದೇ ಥರ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇರುತ್ತೆ. ಸೊ ಯಾರಿಗೆಲ್ಲ ಬರೋದಕ್ಕೆ ಆಗಿರಲ್ಲ, ಹೋಗಿ ದರ್ಶನ ಮಾಡಿ ತೇರುಗಳನ್ನೆಲ್ಲನೂ ನೋಡ್ಕೊಂಬನ್ನಿ. ಆ್ಯಂಡ್ ಈ ಸಲ ನನ್ನ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ, ಯಾಕಂದರೆ ನಮ್ಮಪ್ಪ ಆ ಲೊಕೇಶನ್ಗೆ ಬಂದು ಆಲ್ರೆಡಿ ನಮಗೆ ಕಾಲ್ ಮಾಡಿ ನಾನು ಇಲ್ಲಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈ ವರ್ಷ ತುಂಬ ಬೇಜಾರಾಯಿತು, ಅವ್ರನ್ನೂ ಕೂಡ ನೆನೆಸ್ಕೊಂಡೆ ನಾನು. ಬಟ್ ಮಧುರಮ್ಮನ ಆಶೀರ್ವಾದದಿಂದ ಅಪ್ಪ ಕೂಡ ಬೇಗ ಗುಣವಾಗಲಿ. ಆ್ಯಂಡ್ ಅಕ್ಕವರು ಕೂಡ ಬಂದಿದ್ದರು, ಬಿಕಾಸ್ ನನಗೆ ಕ್ಲಾಸಸ್ ಎಲ್ಲ ಇದ್ದು ನನ್ನ ಟೈಮ್ ಅವ್ರಿಗೆ ಅವ್ರು ಆ ಟೈಮಲ್ಲಿ ಬರೋದಕ್ಕಾಗಲಿಲ್ಲ, ಆಲ್ರೆಡಿ ಬಂದು ಹೋಗ್ಬಿಟ್ಟಿದ್ರು. ಸೊ ನಾವು ಸ್ವಲ್ಪ ಲೇಟೇ ಆಯಿತು, ಅರೌಂಡ್ ಅಲ್ಲಿ ಬಿಡೋಷ್ಟೊತ್ತಲ್ಲಿ 6:30 ಆಗಿಬಿಟ್ಟಿತ್ತು. ತುಂಬ ಟಯರ್ಡ್ ಆಗ್ತಾಯಿತ್ತು ಅಂತ ಹೇಳಿ ಹಾಗೆ ರಾಯಲ್ ಡೈನ್ಗೆ ಹೋಗಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಸ್ಟಾರ್ಟರ್ಸ್ ಥರ ಎಲ್ಲ ಸ್ವಲ್ಪ ಶವರ್ಮ ಎಲ್ಲ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಆ್ಯಂಡ್ ರಾಜುಗಂತೂ ತುಂಬ ಫೇವ್ರೆಟ್ ಪ್ಲೇಸ್ ಇದು ರಾಯಲ್ ಡೈನ್. ಆ್ಯಂಡ್ ಅವರ ಫ್ರೆಂಡ್ಸ್ ಎಲ್ಲ ಇಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ನಮ್ಗೆ ಹೋದಾಗಂತೂ ಸ್ಪೆಷಲ್ ಟ್ರೀಟ್ ಇದ್ದೇ ಇರುತ್ತೆ. ಮಕ್ಕಳಿಗಂತೂ ಬಿಲ್ಲಿಂಗ್ ಬೇಡ ಅಂತ ಹೇಳ್ತಾರೆ, ಬಟ್ ಹಾಗೆಲ್ಲ ಮಾಡದೆ ಬರೋಕ್ಕಾಗತ್ತಾ. ಸೊ ಸ್ವಲ್ಪ ತಿಂದು ಜ್ಯೂಸಸ್ ಎಲ್ಲ ಕುಡಿದು ರೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಸ್ವಲ್ಪ ರಾಜು ಒಂದು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಅವ್ರು ಶೂಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಸರ್ಜಾಪುರದಲ್ಲಿರುವಂಥ ಒಂದು ಫುಡ್ ಶಾಪ್ಗೆ ಹೋದ್ವಿ, ಯಾಕಂದರೆ ಅಲ್ಲಿ ಕೂಡ ಕ್ವಾಲಿಟಿಯಾಗಿ ಸಿಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಇತ್ತು. ಸೊ ಹೋದ್ವಿ, ಅಲ್ಲಿ ಕೂಡ ಕೆಲವೊಂದು ಶೂಸು, ಹಾಗೆ ಮಕ್ಕಳಿಗೆ ಕೆಲವೊಂದಷ್ಟು ಶೂಸು, ಹಾಗೆ ರಾಜುಗೆ ಒಂದು ವಾಚ್ ಕೂಡ ಗಿಫ್ಟ್ ಮಾಡಿದೆ. ನಾನು ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಫಾಸಲ್ ವಾಚು. ಬಟ್ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿ ಕೊಡಿಸ್ದೆ. ಅದಾದಮೇಲೆ ನಾನು ಸ್ವಲ್ಪ ಪೆನ್ಸಿಲ್ ಹೀಲ್ ಸ್ಯಾಂಡಲ್ಸ್ ಎಲ್ಲನೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಬಟ್ ನಂಗೆ ಅದೆಲ್ಲ ಸೂಟ್ ಆಗಲಿಲ್ಲ, ಬಿಕಾಸ್ ಇದೇ ಹೀಲ್ಸ್ ಎಲ್ಲ ಆದರೂ ನೋಡಿದ್ರೆ ಏನೋ ಒಂಥರ ಕ್ರೇಜ್, ಓಕೆ ಟ್ರೈ ಮಾಡೋಣ, ಟ್ರಯಲ್ ಆದರೂ ಅಂತ ಹೇಳಿ ಅದೆಲ್ಲ ಒಂದು ಸ್ವಲ್ಪ ಟ್ರಯಲ್ ಮಾಡ್ತಾಯಿದ್ದೆ. ಬಟ್ ನಂಗೆ ಯಾವುದೂ ಸೂಟ್ ಆಗಿಲ್ಲ. ಬಟ್ ರಾಜು ಮಾತ್ರ ಕೆಲವೊಂದು ಶೂಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ.
ಬಟ್ ಎಂಟೈರ್ ಡೇ ವೀಕೆಂಡ್ ಆದ್ರೂ ತುಂಬ ಪ್ರೊಡಕ್ಟಿವ್ ಆಗಿ ಬ್ಲೆಸ್ಡ್ ಆಗಿ ಖುಷಿಯಾಗಿತ್ತು. ಈ ಖುಷಿ ಸಂದರ್ಭಗಳನ್ನೆಲ್ಲ ನಾವೇ ಕಲ್ಪಿಸ್ಕೊಳ್ಬೇಕಾಗತ್ತೆ, ಯಾವುದು ಅದಾಗದೆ ಬರೋದಿಲ್ಲ. ನಾವು ಎಷ್ಟು ಖುಷಿಯಾಗಿರ್ತೀವೋ ಅಷ್ಟೇ ದಿನಚರಿ ಕೂಡ ಹ್ಯಾಪಿ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನನ್ನ ಡೇ ಕೂಡ ಹೀಗೆ ಇತ್ತು. ಹೋಲ್ ಡೇ ಸಖತ್ತಾಗಿ ಕ್ಲಾಸಿಯಾಗಿ ಆಸಮ್ ಆಗಿತ್ತು. ಆ್ಯಂಡ್ ಮನೆಗೆ ಬಂದು ಇನ್ನೂ ಮತ್ತಷ್ಟು ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ತೊಗೋಬೇಕಾಗಿತ್ತು. ಸೊ ಇಷ್ಟೊಂದು ಟಯರ್ಡ್ ಆಗಿದ್ರು ಕೂಡ ಅಫ್ಕೋರ್ಸ್ ನನ್ನ ಒಂದು ಜವಾಬ್ದಾರಿನ ನಾನು ಮರೀದಿರ ಮಾಡಲೇಬೇಕಲ್ವ. ಸೊ ಅದನ್ನೆಲ್ಲ ಮಾಡಿ ಆ್ಯಂಡ್ ರೀಸೆಂಟಾಗಿ ಈ ಒಂದು ಬ್ಯೂಟಿಫುಲ್ ಆದಂತಹ ಮಿರರ್ ಕೂಡ, ಹ್ಯಾಂಗಿಂಗ್ ಮಿರರ್ಸ್ ಕೂಡ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ. ಆ್ಯಂಡ್ ಅದು ಥ್ರೆಡಿಂಗ್ ವರ್ಕ್ಸ್ ಎಲ್ಲ ನೋಡ್ಬೋದು ಎಷ್ಟು ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಅಂತ. ಸೊ ನಾನು 2 ಮಿರರ್ ಆರ್ಡರ್ ಮಾಡಿದ್ದೆ. ಸೊ ಒಂದು ಲಿವಿಂಗ್ ಏರಿಯಾದಲ್ಲಿ ಹಾಕಿದ್ದೀನಿ, ಡೈನಿಂಗ್ ಟೇಬಲ್ ಹತ್ರ, ಆ್ಯಂಡ್ ಇನ್ನೊಂದು ವಾಶ್ರೂಮಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಒಂದು ಬ್ಯೂಟಿಫುಲ್ ಕ್ಲಾಸಿ ಲುಕ್ ಕೊಡುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಆ್ಯಂಡ್ ಅದರ ಒಂದು ಏನು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬೈ ಮಾಡಿ ಆಯಿತಾ, ಇಷ್ಟ ಆದಲ್ಲಿ ಬೈ ಮಾಡಿ. ಆ್ಯಂಡ್ ಹೀಗಿತ್ತು ನನ್ನ ಕಂಪ್ಲೀಟ್ ಡೇ. ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿ ಟಯರ್ಡ್ ಕೂಡ ಆಗಿತ್ತು. ಸೊ ತುಂಬ ಟಯರ್ಡಾಗಿ ಎಂಗೇಜಿಂಗ್ ಆಗಿ ಪ್ರೊಡಕ್ಟಿವ್ ಆಗಿ ಡೇ ಇದ್ದರೆ ಕಣ್ಣು ತುಂಬ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ನನ್ನ ಒಂದು ಬಳೆ ನಾನು ಪರ್ಚೇಸ್ ಮಾಡಿದ್ದು ಇದೇನೆ. ಅದು ಏನು ಕಲರ್ ಅಂತ ಪರ್ಚೇಸ್ ಮಾಡಿಬಿಟ್ಟು ಸರಿ ನೋಡೋಣ ಯಾವುದಕ್ಕೆ ಸೂಟ್ ಆಗುತ್ತೆ. ನಾನು ಹಾಕೊಂಡಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಆ್ಯಂಡ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.